ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನೀವು ಟೈಟಲಲ್ಲೇ ನೋಡಿರೋ ಹಾಗೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಮುಖದಲ್ಲಿರೋಂಥ ಖುಷಿ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂತ. ಎಲ್ಲ ಹೆಣ್ಮಕ್ಳಿಗೂ ಅದೇ ರೀತಿ ಅಲ್ವಾ, ಕಾಲೇಜಲ್ಲಾಗಿರ್ಬೋದು ಅಥವಾ ಹಾಸ್ಟೆಲಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಇಲ್ಲ ನನ್ನ ಥರ ಮದುವೆಯಾಗಿ ಬಂದವ್ರು ಇರ್ಬೋದು. ಅಮ್ಮನ ಮನೆಗೆ ಹೋಗೋದು, ತವ್ರ ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟ್. ಅದು ಒಂದು ದಿನಕ್ಕೆ ಹೋಗಲಿ, ಒಂದು ವಾರಕ್ಕೆ ಹೋಗಲಿ, ಒಂದು ತಿಂಗಳಿಗೆ ಹೋಗಲಿ, ಏನೇ ಸಮ್ಮರ್ ವೆಕೇಶನ್ ಅದು ಇದು ಅಂತ ಏನೇ ಹೋದರೂ ಸ್ವಲ್ಪ ದಿನಕ್ಕಾದರೂ ನಾವು ಹೋಗ್ತಿದ್ದೀವಲ್ಲ ಅಮ್ಮನ ಮನೆಗೆ ಅನ್ನೋವಂಥದ್ದೇ ಒಂದು ಖುಷಿಯಾದಂತಹ ವಿಷಯ. ಸೊ ಇದು ಕೂಡ ನನಗೂ ಹಾಗೆ. ಇವಾಗ ಆ್ಯಕ್ಚುಲಿ ಮಧ್ಯಾಹ್ನನೇ ಪ್ಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಮಲ್ಕೊಂಡಾಗ ನಾನು ಆರಾಮಾಗಿ ಪ್ಯಾಕಿಂಗ್ ಮಾಡ್ಬೋದು ಅಂತ. ಬಟ್ ಏನಾಯಿತು ಅಂದರೆ, ನೀವು ನೋಡ್ತಿರೋ ಹಾಗೆ ಇಲ್ಲೊಂದು ನನ್ನ ಪಿಂಪಲ್ ಆಗಿದೆ. ಇದು ತುಂಬ ಪೇನ್ಫುಲ್ ಪಿಂಪಲ್. ಇಲ್ಲಿಂದ ಆಯಿತು, ಇವಾಗ ಇಲ್ಲಿ ಬರ್ತಾ ಇದೆ. ಅದು ಪೇನ್ ಇಷ್ಟ ಆಗ್ತಿದೆ ಅಂದರೆ ಅದರಿಂದ ನನಗೆ ಜ್ವರ ಬರೋ ಹಾಗೆ ಆಯ್ತು ಇವತ್ತು ಮಧ್ಯಾಹ್ನ. ಸೊ ಹಾಗೆ ಒಂದು ಟ್ಯಾಬ್ಲೆಟ್ ತೊಗೊಂಡು ನಾನು ಮಗನ ಜೊತೆ ಮಲ್ಕೊಂಡ್ಬಿಟ್ಟು ಪ್ಯಾಕಿಂಗ್ ಆಗಿರ್ಬೋದು, ಹಾಗೆ ಕೆಲವೊಂದು ಪ್ಯಾಕಿಂಗ್ ಟಿಪ್ಸ್ ಕೂಡ ಹೇಳ್ತೀನಿ. ನನ್ನ ಮಗನ ಜೊತೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ಯಾಕಿಂಗ್ ಕಾಂಪ್ಲಿಕೇಟೆಡ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಟಾಟಾದ ಸಾಮಾನು, ಅವನಿಗೆ ಮಧ್ಯೆ ಸ್ನ್ಯಾಕ್ಸು, ಬಸ್ನಲ್ಲಿ ಹೋಗ್ಬೇಕಾದ್ರೆ ಆ ಥರ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯಾಕಿಂಗ್ ಹಾಗೆ ಮಾರ್ನಿಂಗ್ ರೀಚ್ ಆಗೋ ತನಕದ್ದು ಒಂದು ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬರೋ ವೀಡಿಯೋಸಲ್ಲಿ ನಾನು ಊರಿನಲ್ಲಿರುವಂಥ ಮನೆ, ತೋಟ, ಈ ರೀತಿ ಅಲ್ಲಿರೋ ನೇಚರ್ದು ರಿಲೇಟೆಡ್ ವ್ಲಾಗ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಇವಾಗ ಬನ್ನಿ ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಹಾಗೆ ರಾತ್ರಿದು ಡಿನ್ನರ್ಗೂ ಕೂಡ ಪ್ರಿಪೇರ್ ಮಾಡಬೇಕು. ಸೊ ಲೆಟ್ಸ್ ಗೋ. ಅಥರ್ವಾ, ಎದ್ದೇಳು, ಅದ್ರ ಮೇಲೆ ಕೂತ್ಕೋಬಾರ್ದು ಬಂಗಾರಿ. ಇಲ್ಲಿ ನೋಡಿಲೆ, ಎದ್ದೇಳು ಪ್ಲೀಸ್. ಬಟ್ಟೆ ಹಾಕೋಣ, ಎದ್ದೇಳು 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 ಬಂಗು. ಬಿದ್ಯಾ? ಹಾಯ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಹಾಂ, ಟಾಟಾ ಹೋಗ್ತಾ ಇದ್ದೀವಾ? ಎಲ್ಲಿ? ಸೊರಬ. ಸೊರಬ. ಹಾಂ, ಸೊರಬ. ಯಾರಿರ್ತಾರೆ ಸೊರಬದಲ್ಲಿ? ಹೌದಾ? ಪ್ಯಾಕಿಂಗ್ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಒಂಥರ ಕಬೋರ್ಡ್ ಓಪನ್ ಮಾಡಿ ಏನು ತೊಗೊಳ್ಳೋದು, ಏನು ಬಿಡೋದು ಅನ್ನೋದೇ ಯೋಚನೆ ಆಗುತ್ತೆ. ಸೊ ಊರಿಗೆ ಹೋದಾಗ ಏನಾದರೂ ಪೂಜೆ ಫಂಕ್ಷನ್ ಆ ಥರ ಬಂದರೆ ಸ್ಯಾರಿ ಬೇಕಾಗುತ್ತೆ ಅಂತ 2 ಜೊತೆ ಸ್ಯಾರಿ ಇಟ್ಕೊಂಡಿದ್ದೀನಿ. ಇದೊಂದು ಕಾಟನ್ ಸ್ಯಾರಿ ಇಟ್ಕೊಂಡಿದ್ದೀನಿ, ತುಂಬ ಇಷ್ಟ ನನಗೆ, ರೆಡ್ ಕಲರ್ದು, ಸಿಂಪಲ್ ಆಗಿದೆ. ಹಾಗೆ ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಅಂಥದ್ದು, ಏನಾದರೂ ಫಂಕ್ಷನ್ಸ್ ಇದ್ದರೆ ಉಟ್ಕೋಬೋದು ಅಂತೇಳಿ ಇದೊಂದು ಇಟ್ಕೊಂಡಿದ್ದೀನಿ. ಇನ್ನೇನು ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಗೋಲ್ಡನ್ ಬ್ಲೌಸ್. ನಾನು ಹೇಳಬೇಕು ಅಂದರೆ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಒಂದು ಇಟ್ಕೊಂಬಿಡಿ. ಅಮ್ಮನ ಸೀರೆನೋ ಕಸಿನ್ಸ್ದೋ ಯಾರ್ದಾದ್ರೂ ಸೀರೆ ನಿಮಗೆ ಬಂದೇ ಬರುತ್ತೆ, ಯಾಕಂದರೆ ಬ್ಲೌಸ್ ಬರೋದಿಲ್ಲ. ಸೀರೆ ಆದರೆ ನೀವು ಯೂಸ್ ಮಾಡ್ಕೊಬೋದು. ಹಾಗೆ ಇದು ಒಂದು ಆನ್ಲೈನಿಂದ ನಾನು ಬ್ಲ್ಯಾಕ್ ಕಲರ್ದು ವೆಲ್ವೆಟ್ ಬ್ಲೌಸ್ ತರಿಸಿದ್ದೀನಿ. ಸೊ ಇದು ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ನೀವು ಪ್ಯಾಕಿಂಗ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಇಡೋದ್ರಿಂದ ನಿಮಗೆ ಸೂಟ್ಕೇಸ್ನಲ್ಲಿ ಸ್ಪೇಸ್ ಕೂಡ ಚೆನ್ನಾಗಿ ಸಿಗುತ್ತೆ, ಮತ್ತು ತೆಕ್ಕೊಳ್ಬೇಕಾದ್ರೆ ಯಾವ್ಯಾವ ಬಟ್ಟೆ ಇದೆ ಅನ್ನೋದನ್ನು ಕ್ಲಿಯರಾಗಿ ಕಾಣಿಸುತ್ತೆ. ನಮ್ಮ ಬಟ್ಟೆಗಳನ್ನು ಹೀಗೆ ಇಡ್ಬೋದು, ಬಟ್ ನಾನು ಐರನ್ ಹೋಗುತ್ತೆ ಅಂತ ಹಾಗೆ ಇಟ್ಟಿಲ್ಲ. ನಮ್ಮದು ಸಣ್ಣ ಟಾಪ್ಸ್ ಇರ್ಬೋದು, ಜೀನ್ಸ್ ಟಾಪ್ಸ್ ಇರ್ಬೋದು, ಈ ಥರದ್ದು ಮಕ್ಕಳ ಬಟ್ಟೆ ಎಲ್ಲ ಈ ಥರ ಫೋಲ್ಡ್ ಮಾಡೋದ್ರಿಂದ ಸೂಟ್ಕೇಸಲ್ಲಿ ಜಾಗ ಚೆನ್ನಾಗಿ ಸಿಗುತ್ತೆ. ತುಂಬ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಬೋದು. ಹಾಗೆ ನಾನು ಪರ್ಫ್ಯೂಮ್ಸ್ನ ಗ್ಲಾಸ್ ಬಾಟಲ್ ಇರೋದ್ರಿಂದ ಬಟ್ಟೆಗಳ ಮಧ್ಯೆ ಇಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಟ್ರಾವೆಲ್ ಸೈಜ್ದು ಪೌಚ್ ಬರುತ್ತೆ, ಅದರಲ್ಲಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಇದು ನನ್ನ ಮೇಕಪ್ ಕಿಟ್, ಎಲ್ಲ ಎಸೆನ್ಷಿಯಲ್ಸ್ ಎಲ್ಲನೂ ನಾನು ಒಂದು ಪೌಚಲ್ಲಿ ಮಾಡಿಟ್ಟಿದ್ದೀನಿ. ಹಾಗೆ ಮಕ್ಕಳದ್ದು ಔಷಧಿ ಇರ್ಬೋದು, ನಮ್ಮದು ಕ್ರೀಮ್ಗಳೇನೇ ಮೆಡಿಕಲ್ ರಿಲೇಟೆಡ್ ಒಂದು ಬಾಕ್ಸಲ್ಲಿಟ್ಟರೆ ನಿಮಗೆ ಬೇಕಂದ ತಕ್ಷಣ ಅದನ್ನು ತಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ಸ್ಯಾನಿಟ್ರಿ ಪೌಚು. ಇದರಲ್ಲಿ ನಿಮ್ಮ ಎಸೆನ್ಷಿಯಲ್ಸ್ ಲೈಕ್ ಬಾತ್ರೂಮ್ ಎಸೆನ್ಷಿಯಲ್ ಅಥವಾ ಹೈಜೀನ್ ಎಸೆನ್ಷಿಯಲ್ಸ್ ಎಲ್ಲನೂ ಹಾಕಿಟ್ಕೊಂಡ್ರೆ, ಇದು ವಾಟರ್ ಪ್ರೂಫ್ ಬ್ಯಾಗ್ ಕೂಡ ಇದೆ.
ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಅದನ್ನೊಂದು ಎತ್ಕೊಂಡು ಹೋಗಿ ಇಟ್ಕೊಂಡ್ರೆ ನಿಮಗೆಲ್ಲನೂ ಒಂದೇ ಪೌಚಲ್ಲಿ ಸಿಗುತ್ತೆ. ಇದರಿಂದ ನಿಮ್ಮ ಸೂಟ್ಕೇಸ್ ಕೂಡ ಮೆಸ್ಸಿ ಅನಿಸಲ್ಲ, ತುಂಬ ನೀಟಾಗಿರುತ್ತೆ. ಇನ್ನು ಹೇಳಬೇಕಂದ್ರೆ ಎಷ್ಟೇ ಊರಿಗೆ ಹೋಗೋ ಎಕ್ಸೈಟ್ಮೆಂಟ್ ಇರಲಿ, ಎಷ್ಟೇ ಮನೆ ಕೆಲಸ ಬಿಟ್ಟು ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಅಂದ್ರೂ ಹೆಣ್ಮಕ್ಳಿಗೆ ಮನೆ ಕೆಲಸ ಅನ್ನೋದು ಮುಗಿಯೋದೇ ಇಲ್ಲ. ಸೊ ನನಗೂ ಹಾಗೆ ಆಯಿತು. ಮನೆಯಲ್ಲಿ ಹೋಗಬೇಕಂತ ಮುಂಚೆ ಬಟ್ಟೆ ಒಣ ಹಾಕಿದ್ದು ಎಲ್ಲ ತೆಗೆದಿಟ್ಟು ಮಡಿಸ್ತಾ ಇದ್ದೀನಿ. ಅದು ಹಾಗೆ ಬಿದ್ದಿದ್ರೆ ಅದೇ ತಲೆಯಲ್ಲಿರುತ್ತೆ, ಮನೆಗೆ ಹೋದ್ಮೇಲೆ ವಾಪಸ್ ಬಂದಮೇಲೆ ಕ್ಲೀನ್ ಮಾಡಬೇಕಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ. ನಿಮಗೆಲ್ಲನೂ ಹೀಗೆ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಕ್ಲೀನಾಗಿಲ್ಲ ಅಂದರೆ ಏನೋ ಒಂಥರ ಕಿರಿಕಿರಿ ಆಗುತ್ತೆ. ಸೊ ಅದಕ್ಕೆ ಇನ್ನು ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಅಷ್ಟರ ಮಧ್ಯೆ ಮಗನೂ ಬಂದು ಮಧ್ಯೆ ಓಡಾಡ್ತಾ ಇದ್ದ. ಈ ಮಕ್ಕಳಿದ್ರೆ ನಮ್ಗೆ ಒಂದೊಂದು ಕೆಲಸ ಮಾಡೋದು ಡಬಲ್ ಕೆಲಸ ಮಾಡ್ದಂಗೆ ಅನಿಸುತ್ತೆ. ಸೊ ಎಲ್ಲ ಪ್ಯಾಕಿಂಗ್ ಆಯಿತು, ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ಇನ್ನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿಯಾಗಿದ್ದೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಗೆ 10 o'clock ಹಾಗೆ ಬಸ್ ಸಿಕ್ತು. ಸೊ ಎಲ್ಲ ರೆಡಿಯಾಗಿ ಅವನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ. ಅವನಿಗೆ ಹೊರಗೆ ಹೋಗೋದು ಅಂದರೆ ಖುಷಿನೇ. ಸೊ ಹಾಗೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಮಾರ್ನಿಂಗ್ ಊರ ಕಡೆ ರೀಚ್ ಆಗ್ತಿದ್ದಂಗೆ ಅದೊಂಥರ ಫೀಲ್, ಹೆಂಗೆ ಅಂತ ಆಗಲ್ಲ. ಫುಲ್ ಪ್ಯೂರ್ ಏನಂತಾರೆ ಗಾಳಿ ತಗೊಳ್ಳೋದು ಅಂದ್ರೇ ಖುಷಿಯಾಗುತ್ತೆ. ಇಲ್ಲಿ ಬರೀ ವೆಹಿಕಲ್ದು ಕಾರ್ಬನ್ ಡೈಆಕ್ಸೈಡು, ಸೌಂಡ್ ಎಫೆಕ್ಟು, ಸೌಂಡ್ ಕೇಳಿ ಒಂಥರ ಆಗ್ತಿರುತ್ತೆ. ಅದು ಊರಿಗೆ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ತಣ್ಣ ಗಾಳಿಗೆ ಒಂಥರ ಖುಷಿಯಾಗುತ್ತೆ. ಇನ್ನು ಹೋಗ್ತಿದ್ದಂಗೆ ಅವ್ರ ತಾತಂಗೆ ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಫುಲ್ ಇನ್ನು ಅವ್ರ ಜೊತೆಗೇ ನಮ್ಮದು ತೋಟದ ಮನೆ ಆಗಿರೋದ್ರಿಂದ ಅವನಿಗೆ ಅಲ್ಲಿ ಓಡಾಡೋಕ್ಕೂ ಚೆನ್ನಾಗಿ ಜಾಗ ಸಿಗುತ್ತೆ. ತುಂಬ ಖುಷಿ ಆಗುತ್ತೆ ಅವನಿಗೆ ಅಲ್ಲಿ ಆಟ ಆಡೋದು ಅಂದರೆ. ಬಟ್ ನಮ್ಗೆ ಹಿಡಿಯೋದೇ ಸ್ವಲ್ಪ ಕಷ್ಟ. ಇನ್ನು ಅವ್ರ ಅಜ್ಜನ ಜೊತೆಗೆ ಅವನು ಮನೆ ತನಕ ಹೋಗ್ತಾ ಇದ್ದಾನೆ. ನಾವು ಮನೆಗೆ ಹೋಗ್ತಿದ್ದಂಗೆ ಅಮ್ಮ ಬಿಸಿ ಬಿಸಿ ಚಹಾ ಮಾಡಿಕೊಟ್ರು. ಕುಡ್ಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ವಿ. ಇನ್ನು ನನ್ನ ಮುಂದಿನ ದಿನಗಳ ವ್ಲಾಗಲ್ಲಿ ನಾನು ಊರಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಹಾಗೆ ಅಲ್ಲಿ ನೇಚರು, ಅಲ್ಲಿ ಸುತ್ತಮುತ್ತಲು ಜಾಗಕ್ಕೆ ಒಂದೆರಡು ಕಡೆ ಹೋಗಿದ್ವಿ, ಅದರದ್ದು ಕೂಡ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆಗಿರೋಂಥ ಪಾರ್ಟ್ನ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.